ನಮಸ್ಕಾರ ಸ್ನೇಹಿತರೆ. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನರಕ ಚತುರ್ದಶಿ, ಅಮಾವಾಸ್ಯೆ ಹಾಗೂ ದೀಪಾವಳಿಯ ದಿನ ಪಾಟಿಸಬೇಕಾದ ಮುಖ್ಯ ವಿಧಿವಿಧಾನಗಳೇನೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನರಕ ಚತುರ್ದಶಿ, ಅಮಾವಾಸ್ಯೆ ಹಾಗೂ ದೀಪಾವಳಿ. ಹಾಗಾಗಿ ಕೆಲ ಪ್ರತ್ಯೇಕವಾದ ವಿಧಿವಿಧಾನಗಳನ್ನು ಪಾಟಿಸಿದರೆ ವರ್ಷವಿಡೀ ಸಕಲ ಶುಭಗಳನ್ನು ಪಡೆಯಬಹುದು. ಅಂದುಕೊಂಡ ಕೆಲಸ ಅಂದುಕೊಂಡಂತೆ ವಿಘ್ನವಿಲ್ಲದೆ ಪೂರ್ಣಗೊಳಿಸಬಹುದು. ಈ ದಿನ ಮನೆ ಮಂದಿಯೆಲ್ಲರೂ ತಪ್ಪದೆ ತೈಲಾಭ್ಯಂಗನ ಸ್ನಾನ ಮಾಡಬೇಕು. ಅಂದರೆ ತಲೆಗೆ ಮೈಗೆ ಎಳ್ಳೆಣ್ಣೆ ಹಚ್ಚಿಕೊಂಡು ತಲೆ ಸ್ನಾನ ಮಾಡಬೇಕು. ಏಕೆಂದರೆ ಈ ದಿನ ಎಳ್ಳೆಣ್ಣೆಯಲ್ಲಿ ಲಕ್ಷ್ಮೀದೇವಿ ಇರುತ್ತಾಳೆ, ನೀರಿನೊಳಗೆ ಗಂಗಾದೇವಿ ಇರುತ್ತಾಳೆ. ಮನೆ ಮಂದಿಯೆಲ್ಲರೂ ತಲೆಗೆ ಮೈಗೆ ಎಳ್ಳೆಣ್ಣೆ ಹಚ್ಚಿಕೊಂಡು ತಲೆ ಸ್ನಾನ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಕಲುಗುತ್ತದೆ. ಅದರ ಜೊತೆಗೆ ಗಂಗಾ ನದಿಯೊಳಗೆ ಸ್ನಾನ ಮಾಡಿದಷ್ಟು ಫಲ ದೊರಕುತ್ತದೆ. ಹಾಗಾಗಿ ತೈಲಾಭ್ಯಂಗನ ಸ್ನಾನ ತಪ್ಪದೆ ಮಾಡಬೇಕು. ಸ್ನಾನ ಮಾಡುವಾಗ ಮನೆ ಮಂದಿಯೆಲ್ಲರೂ ಕೂಡ ಉತ್ತರಾಣಿ ಗಿಡದ ಬಳ್ಳಿಯನ್ನು ತಂದುಕೊಂಡು ಅದನ್ನು ತಲೆ ಸುತ್ತಲೂ 3 ಬಾರಿ ತಿರುಗಿಸಿ ಅದರ ನಂತರ ಸ್ನಾನ ಮಾಡಿದರೆ ವರ್ಷವಿಡೀ ದೃಷ್ಟಿದೋಷ ಇರುವುದಿಲ್ಲ, ನರಪೀಡೆ ಇರುವುದಿಲ್ಲ, ಇತರರ ಹೊಟ್ಟೆ ಉರಿ ನಿಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ, ಶತ್ರುಬಾಧೆ ಇರುವುದಿಲ್ಲ. ಒಂದು ವೇಳೆ ಉತ್ತರಾಣಿ ಗಿಡ ಸಿಗಲಿಲ್ಲ ಅಂದಾಗ ಏನು ಮಾಡೋದು? ಅಂತಹ ಸಮಯದಲ್ಲಿ ಉತ್ತರಾಣಿ ಬಳ್ಳಿ ಸಿಗದಿರುವ ಪಕ್ಷದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂಥ ಒಂದು ಶ್ಲೋಕ ಓದುತ್ತಾ ಸ್ನಾನ ಮಾಡಬೇಕು. ಆಗ ಉತ್ತರಾಣಿ ಬಳ್ಳಿಯಿಂದ ತಲೆ ಸುತ್ತಲೂ ಸುತ್ತಿಕೊಂಡಿರುವಂಥ ಫಲ ಸಿಗುತ್ತದೆ. ದೃಷ್ಟಿ ದೋಷಗಳು, ಶತ್ರುಬಾಧೆ, ಇತರರ ಹೊಟ್ಟೆ ಉರಿ ಕೂಡ ಹೊರಟು ಹೋಗುತ್ತದೆ. ಆ ಶ್ಲೋಕ ಏನೆಂದು ಈಗ ಸ್ಕ್ರೀನ್ ಮೇಲೆ ತೋರಿಸುತ್ತೀನಿ ನೋಡಿ. ಶೀತಲೋಷ್ಟೆ ಸಮಾಯುಕ್ತ ಸಕಂಟಕ ದಳಾನ್ವಿತ ಹರಪಾಪ ಮಪಾಮಾರ್ಗ ಪ್ರಾಮ್ಯಮಾನಃ ಪುನಃ ಪುನಃ. ಇದೇ ಆ ಶ್ಲೋಕ. ಈ ಶ್ಲೋಕದ ಅರ್ಥ ಚಳಿಗಾಲದಲ್ಲಿ, ಬೇಸಿಗೆಯಲ್ಲಿ, ಎಲ್ಲ ಕಾಲದಲ್ಲಿ ಬರುವಂಥ ಕಂಟಕ ಕಷ್ಟಗಳು ಎಲ್ಲವನ್ನೂ ಹೋಗಲಾಡಿಸಿಕೊಳ್ಳಲು ಉತ್ತರಾಣಿ ಬಳ್ಳಿಯಿಂದ ತಲೆ ಸುತ್ತಲೂ ಸುತ್ತಿಕೊಳ್ಳುತ್ತಿದ್ದೇನೆ ಎಂದು. ಉತ್ತರಾಣಿ ಬಳ್ಳಿ ಸಿಕ್ಕರೆ ಈ ಶ್ಲೋಕ ಹೇಳುತ್ತಾ ಆ ಬಳ್ಳಿಯಿಂದ 3 ಬಾರಿ ತಲೆ ಸುತ್ತಲೂ ಸುತ್ತಿಕೊಂಡು ಅನಂತರ ಸ್ನಾನ ಮಾಡಿ. ಒಂದು ವೇಳೆ ಉತ್ತರಾಣಿ ಬಳ್ಳಿ ಸಿಗದಿದ್ದರೆ ಈ ಶ್ಲೋಕ ಮಾತ್ರ ಹೇಳಿಕೊಂಡು ಸ್ನಾನ ಮಾಡಿದರೂ ಕೂಡ ವಿಶೇಷವಾದ ಫಲಿತಾಂಶ ಸಿಗುತ್ತದೆ. ಹಾಗೆ ಸ್ನಾನ ಮಾಡುವುದಕ್ಕೂ ಮುಂಚೆ ತಾಯಿ ಮಕ್ಕಳ ನೆತ್ತಿಯ ಮೇಲೆ ಎಳ್ಳೆಣ್ಣೆ ಹಚ್ಚುತ್ತಾ ಸಪ್ತ ಚಿರಂಜೀವಿಗಳ ಹೆಸರುಗಳನ್ನು ಸ್ಮರಿಸಬೇಕು. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಈ 7 ಚಿರಂಜೀವಿಗಳಿರುವಂಥ ಈ ಶ್ಲೋಕವನ್ನು ಹೇಳುತ್ತಾ ಮಕ್ಕಳ ನೆತ್ತಿಯ ಮೇಲೆ ತಾಯಿ ಎಳ್ಳೆಣ್ಣೆ ಹಚ್ಚಿದರೆ ನಿಮ್ಮ ಮಕ್ಕಳು 100 ವರ್ಷಗಳ ಕಾಲ ಆಯಸ್ಸು, ಆರೋಗ್ಯ, ಐಶ್ವರ್ಯದಿಂದ ಬದುಕುತ್ತಾರೆ. ತಾಯಿ ಈ ವಿಧಿವಿಧಾನವನ್ನು ನರಕ ಚತುರ್ದಶಿ ಹಾಗೂ ದೀಪಾವಳಿ ಒಟ್ಟಿಗೆ ಬಂದಂಥ ದಿನ ಮಾಡಬೇಕು. ಈ ದಿನ ಉದ್ದಿನ ಕಾಳಿನಿಂದ ತಯಾರಿಸಿದ ಪದಾರ್ಥಗಳು ಆಹಾರದಲ್ಲಿ ಸೇವಿಸಿದಾಗ ಐಶ್ವರ್ಯ ಕಲುಗುತ್ತದೆ ಎಂದು ಲಿಂಗ ಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಏನು ಮಾಡಬೇಕಂದ್ರೆ ಉದ್ದಿನ ಕಾಳಿನಿಂದ ತಯಾರಿಸಿದಂಥ ಪದಾರ್ಥ ಅಂದರೆ ಉದ್ದಿನ ವಡೆಯನ್ನು ಆಹಾರದಲ್ಲಿ ತಿನ್ನಬೇಕು. ಅದರ ಕಾರಣದಿಂದ ವರ್ಷವಿಡೀ ಹಣಕ್ಕೆ ಸಂಬಂಧಿಸಿದಂಥ ತೊಂದರೆ ಬರುವುದಿಲ್ಲ, ಕೈಲಿ ಹಣ ನಿಲ್ಲುತ್ತದೆ. ಹಾಗೆ ಎಲ್ಲೋ ಒಂದು ಕಡೆಯಿಂದ ಹಣ ನಿಮ್ಮ ಕೈ ಸೇರುತ್ತಲೇ ಇರುತ್ತದೆ. ಇನ್ನು ಸಂಜೆ ಸಮಯದಲ್ಲಿ ಮನೆ ಬಾಗಿಲಿನ ಮುಂದೆ 2 ಕಡೆ 2 ದೀಪ ಹಚ್ಚಬೇಕು. ಹಾಗೆ ತುಳಸಿ ಗಿಡದ ಮುಂದೆ ಹಾಗೂ ದೇವರ ಮನೆಯೊಳಗೆ ದೀಪ ಹಚ್ಚಬೇಕು. ಈ ವಿಧಿವಿಧಾನಗಳೆಲ್ಲ ತಪ್ಪದೆ ಪಾಟಿಸಬೇಕು. ದರಿದ್ರವನ್ನು ಒದ್ದು ಓಡಿಸುವುದೇ ಪಟಾಕಿ ಹೊಡೆಯುವುದರ ಹಿಂದಿರುವ ಅಂತರಾರ್ಥ. ಹಾಗಾಗಿ ಪಟಾಕಿ ಸುಟ್ಟರೆ ದರಿದ್ರ ಬಾಧೆಗಳೆಲ್ಲ ತೊಲಗಿಸಿಕೊಂಡು
ಲಕ್ಷ್ಮಿ ಕಟಾಕ್ಷ ಪಡೆಯಬಹುದು. ಹಾಗಂತ ಫುಲ್ ಸೀರಿಯಲ್ ಸೆಟ್ ಹಚ್ಚೋಕೆ ಹೋಗಬೇಡಿ. ಒಂದು ಪಟಾಕಿನಾದ್ರೂ ತಪ್ಪದೆ ಹೊಡೀರಿ. ಹಾಗೆ ದೀಪಾವಳಿಯ ದಿನ ಸಂಪೂರ್ಣವಾಗಿ ಲಕ್ಷ್ಮಿ ಕಟಾಕ್ಷ ಕಲುಗಬೇಕಂದ್ರೆ ಪ್ರತಿಯೊಬ್ಬರೂ ಜಪಿಸಬೇಕಾದಂಥ ಲಕ್ಷ್ಮಿ ಮಂತ್ರ ಒಂದಿದೆ. ಅದು ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಲಕ್ಷ್ಮೀ ಕಮಲ ವಾಸಿನಿಯೇ ಸ್ವಾಹ. ಇದನ್ನು ವಿಮಲ ಮಂತ್ರ ಎಂದು ಕೂಡ ಹೇಳುತ್ತಾರೆ. ಇದನ್ನು ಓದಿದ ನಂತರ ನಮಸ್ತೆ ಸರ್ವಲೋಕಾನಾಂ ಜನನೀಮಬ್ಜ ಸಂಭವಾಂ ಶ್ರೀಯಂ ಮುನ್ನೀತ ಪದ್ಮಾಕ್ಷಿಂ ವಿಷ್ಣು ವಕ್ಷಸ್ಥಳ ಸ್ಥಿತಾಂ. ಈ ಶ್ಲೋಕ ಕೂಡ ದೀಪ ಇಟ್ಟ ನಂತರ ಹೇಳಬೇಕು. ನರಕ ಚತುರ್ದಶಿ, ಅಮಾವಾಸ್ಯೆ, ದೀಪಾವಳಿ ಒಟ್ಟಿಗೆ ಬಂದ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಸಕಲ ಶುಭಗಳನ್ನು ಪಡೆಯುತ್ತೀರಿ. ಇನ್ನು ನಾಳೆ ಅಮಾವಾಸ್ಯೆ, ಅದರಲ್ಲೂ ಭಾನುವಾರ ಬಂದಿರುವುದರಿಂದ ಈ ದಿನ ಇನ್ನಷ್ಟು ಶುಭವಾಗಲಿದೆ. ಹಾಗಾಗಿ ಈ ದಿನ ಹಸುವಿಗೆ ಈ ಒಂದು ವಸ್ತು ತಿನ್ನಿಸಿದರೆ ಅವರ ಅದೃಷ್ಟ ಯಾವ ರೀತಿ ಬದಲಾಗುತ್ತದೆ ಎಂದು ವರ್ಣಿಸುವುದು ಅಸಾಧ್ಯ. ಅವರ ಮನೆಗೆ ಲಕ್ಷ್ಮೀದೇವಿ ನೇರವಾಗಿ ಬಂದು ಅಷ್ಟೈಶ್ವರ್ಯಗಳನ್ನು ಅನುಗ್ರಹಿಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಅವರ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಹೋಗಿ ರಾಜಯೋಗ ಕೂಡಿಬರುತ್ತದೆ. ಆ ವಸ್ತು ಯಾವುದೆಂದು ಆಮೇಲೆ ತಿಳಿಸುತ್ತೀನಿ. ಈಗ ದೀಪಾವಳಿಯ ಬಗ್ಗೆ 4 ಮಾತುಗಳನ್ನು ಆಡೋಣ. ದೀಪಾವಳಿ ಹಬ್ಬವನ್ನು ಜಾತಿ, ಕುಲ, ವರ್ಣ, ಮತ ಭೇದವಿಲ್ಲದೆ ಎಲ್ಲರೂ ಆಚರಿಸುತ್ತಾರೆ. ನರಕಾಸುರ ಎಂಬ ಅಸುರನನ್ನು ಸಂಹರಿಸಿದ ಮಾರನೆಯ ದಿನ ಪ್ರಜೆಗಳು ಸಂತೋಷದಿಂದ ದೀಪಾವಳಿ ಹಬ್ಬ ಆಚರಿಸಲು ಶುರು ಮಾಡಿದರೆಂದು ಪುರಾಣಗಳು ಹೇಳುತ್ತವೆ. ಅದೇ ರೀತಿ ಲಂಕೆಯಲ್ಲಿ ರಾವಣನನ್ನು ಸಂಹರಿಸಿದ ನಂತರ ಶ್ರೀರಾಮ ಸತಿ ಸಮೇತನಾಗಿ ಅಯೋಧ್ಯೆಗೆ ಹಿಂದಿರುಗಿ ಬಂದಾಗ ಪ್ರಜೆಗಳು ಸಂತೋಷದಿಂದ ದೀಪಾವಳಿ ಆಚರಿಸಿದರೆಂದು ರಾಮಾಯಣ ಹೇಳುತ್ತದೆ. ಕತ್ತಲನ್ನು ಓಡಿಸಿ ಬೆಳಕನ್ನು ತರುವ ಹಬ್ಬವಾಗಿ, ಗೆಲುವನ್ನು ತಂದುಕೊಡುವ ಹಬ್ಬವಾಗಿ ದೀಪಾವಳಿಯನ್ನು ಆಚರಿಸುತ್ತಾರೆ. ದೀಪಾವಳಿ ಒಂದು ದಿನದಲ್ಲಿ ಮಾತ್ರ ಲಕ್ಷ್ಮೀದೇವಿ ಎಳ್ಳೆಣ್ಣೆಯೊಳಗೆ ಪ್ರವೇಶಿಸುತ್ತಾರೆ. ಹಾಗಾಗಿ ದೀಪಾವಳಿ ದಿನದಂದು ಬೆಳಿಗ್ಗೆ 4ರಿಂದ 4:15 ಮಧ್ಯಕಾಲದಲ್ಲಿ ಸ್ನಾನ ಎಲ್ಲ ಮುಗಿಸಿಕೊಂಡು ದೀಪ ಹಚ್ಚಬೇಕು. ಆಗ ಆ ದೀಪದೊಳಗೆ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ. ಆ ರೀತಿ ದೀಪ ಇಡುವುದರಿಂದ ದರಿದ್ರ ದೇವತೆ ನಿಮ್ಮ ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ. ಇನ್ನು ಈ ದಿನ ಗೋಮಾತೆಗೆ ಅಕ್ಕಿ, ದಂಟು ಸೊಪ್ಪು ಹಾಗೂ ಬೆಲ್ಲವನ್ನು ಉಂಡೆ ಕಟ್ಟಿ ತಿನ್ನಿಸಬೇಕು. ಗೋಮಾತೆ ಅದನ್ನು ತಿನ್ನುವಾಗ 3 ಪ್ರದಕ್ಷಿಣೆ ಹಾಕಿದರೆ ಸಕಲ ದೋಷಗಳು ಹೊರಟು ಹೋಗುತ್ತವೆ. ಜೀವನದಲ್ಲಿ ದರಿದ್ರ ತಲೆಗಂಟುವುದಿಲ್ಲ. ನಿಮಗೆ ಯಾವುದೇ ತೊಂದರೆ ಬರದಂತೆ ಗೋಮಾತೆಯೊಳಗಿರುವ ಸಕಲ ದೇವತೆಗಳು ಆಶೀರ್ವದಿಸುತ್ತಾರೆ. ಇನ್ನು ಹಸುವಿಗೆ ಯಾವ ಆಹಾರ ತಿನ್ನಿಸಿದರೆ ಯಾವ ಸಮಸ್ಯೆ ಬಗೆಹರಿಯುತ್ತದೆ ಎಂದು ತಿಳಿಸುತ್ತೇನೆ. ಈ ಕೆಲಸವನ್ನು ಅಮಾವಾಸ್ಯೆಯ ದಿನ ಮಾಡುವುದು ತುಂಬಾ ಉತ್ತಮ. ಕುಟುಂಬ ಕಲಹಗಳು ಅಧಿಕವಾಗಿದ್ದರೆ ನೆನೆಸಿಟ್ಟಂತ ಕಡಲೆಬೇಳೆಯನ್ನು ಹಸುವಿಗೆ ತಿನ್ನಿಸಬೇಕು. ನೀವು ತೆಗೆದುಕೊಂಡ ಸಾಲ ಬಾಕಿ ಬೇಗನೆ ತೀರಿಸಬೇಕು ಅಂದರೆ ನೆನೆಸಿದ ತೊಗರಿ ಬೇಳೆಯನ್ನು ಹಸುವಿಗೆ ತಿನ್ನಿಸಬೇಕು. ಮದುವೆ ತಡವಾಗುತ್ತಿದ್ದರೂ, ಯಾವುದಾದರೂ ಮದುವೆಗೆ ಸಂಬಂಧಿಸಿದ ಸಮಸ್ಯೆ ಇದ್ದರೆ ಟೊಮೆಟೊಗಳನ್ನು ಹಸುವಿಗೆ ತಿನ್ನಿಸಬೇಕು. ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲ ಅಂದರೆ, ಧನಲಾಭ ಬೇಕು ಅಂದರೆ ನೆನೆಸಿಟ್ಟಂತ ಅಲಸಂದೆ ಕಾಳುಗಳನ್ನು ಹಸುವಿಗೆ ತಿನ್ನಿಸಬೇಕು. ಸಮಾಜದಲ್ಲಿ ಗೌರವ, ಮರ್ಯಾದೆ, ಕೀರ್ತಿ, ಪ್ರತಿಷ್ಠೆ ಕಲುಗಬೇಕು ಅಂದರೆ, ಕೆಲಸದಲ್ಲಿ ಸಮಸ್ಯೆಗಳು ಹೋಗಲು, ಪ್ರಮೋಷನ್ ಬರಲು, ರಾಜಕೀಯದಲ್ಲಿ ಉನ್ನತ ಪದವಿ ಬರಬೇಕು ಅನ್ನುವವರು ಹಸುವಿಗೆ ಬಾಳೆಹಣ್ಣು ಅಥವಾ ಗೋಧಿಯನ್ನು ತಿನ್ನಿಸಬೇಕು. ಶತ್ರುಬಾಧೆ ಹೋಗಿ ಮಾನಸಿಕ ಪ್ರಶಾಂತತೆಗಾಗಿ ಸೌತೆಕಾಯಿಯನ್ನು ಹಸುವಿಗೆ ತಿನ್ನಿಸಬೇಕು. ಅನಂತ ಸಂಪತ್ತು, ಐಶ್ವರ್ಯಕ್ಕಾಗಿ ಬೀಟ್ರೂಟ್ ಹಾಗೂ ಪಾಲಕ್ಕಿ ಸೊಪ್ಪನ್ನು ಹಸುವಿಗೆ ತಿನ್ನಿಸಬೇಕು. ವ್ಯಾಪಾರದಲ್ಲಿ ಅಭಿವೃದ್ಧಿ, ಲಾಭ ಪಡೆಯಲು ಕ್ಯಾರೆಟ್ ಅನ್ನು ಹಸುವಿಗೆ ತಿನ್ನಿಸಬೇಕು. ನರದೃಷ್ಟಿ, ಕಣ್ಣು ದೃಷ್ಟಿ, ನರಪೀಡೆ ಹೋಗಲು ಬೇಯಿಸಿಟ್ಟಂತ ಆಲೂಗಡ್ಡೆಯನ್ನು ಹಸುವಿಗೆ ತಿನ್ನಿಸಬೇಕು. ನಿರುದ್ಯೋಗಿಗಳಿಗೆ ಕೆಲಸ ಸಿಗಲು, ಒಳ್ಳೆ ನೆನಪಿನ ಶಕ್ತಿ ಬರಲು,
ಎಕ್ಸಾಮ್ನಲ್ಲಿ ಪಾಸ್ ಆಗಲು ನೆನೆಸಿಟ್ಟಂತ ಹೆಸರು ಕಾಳುಗಳನ್ನು ಹಸುವಿಗೆ ತಿನ್ನಿಸಬೇಕು. ಮನೆಯಲ್ಲಿ ದರಿದ್ರ ತಾಂಡವವಾಡುತ್ತಿದ್ದರೆ ಸಂಪತ್ತು ಬೇಕೆಂದರೆ ದಂಟು ಸೊಪ್ಪು ಹಾಗೂ ಬೆಲ್ಲವನ್ನು ಹಸುವಿಗೆ ತಿನ್ನಿಸಬೇಕು. ಜೀವನದಲ್ಲಿ ಒಳ್ಳೆ ದಾರಿ ಸಿಗಲು, ನೀವು ಮಾಡುವ ಕೆಲಸದಲ್ಲಿ ಪರ್ಮನೆಂಟ್ ಆಗಲು ನೆನೆಸಿಟ್ಟಂತ ಹುರುಳಿ ಕಾಳುಗಳನ್ನು ಹಸುವಿಗೆ ತಿನ್ನಿಸಬೇಕು. ಹಾಗಾಗಿ ಹಸುವಿಗೆ ಏನೇ ತಿನ್ನಿಸಿದರೂ ಒಂದೊಂದು ಲಾಭ ಪಡೆದುಕೊಳ್ಳಬಹುದು ಎಂದು ನಮ್ಮ ಪುರಾಣಗಳು ಹೇಳುತ್ತಿದೆ. ಇನ್ನು ದೀಪಾವಳಿ ಹಬ್ಬದಂದು ಮಹಾಲಕ್ಷ್ಮಿಯನ್ನು ಮಾತ್ರ ಪೂಜಿಸಲು ಕಾರಣ ಏನೆಂದು ಈಗ ನೋಡೋಣ. ಪೂರ್ವದಲ್ಲಿ ದೂರ್ವಾಸ ಮುನಿ ದೇವೇಂದ್ರನ ಆತಿಥ್ಯಕ್ಕೆ ಸಂತೋಷಿಸಿ ಒಂದು ಮಹಿಮಾನ್ವಿತವಾದ ಹಾರವನ್ನು ಕಾಣಿಕೆಯಾಗಿ ಕೊಡುತ್ತಾರೆ. ಆದರೆ ಇಂದ್ರ ಆ ಮಾಲೆಯನ್ನು ತಿರಸ್ಕಾರ ಭಾವನೆಯಿಂದ ನೋಡಿ ಅವರ ವಾಹನವಾದ ಐರಾವತದ ಕೊರಳಿಗೆ ಹಾಕುತ್ತಾರೆ. ಆ ಆನೆ ಆ ಹಾರವನ್ನು ನೆಲದ ಮೇಲೆ ಎಸೆದು ಕಾಲಿನಿಂದ ತುಳಿದು ಹಾಕುತ್ತದೆ. ಅದನ್ನು ನೋಡಿದ ದೂರ್ವಾಸ ಮುನಿ ಕೋಪಗೊಂಡು ದೇವೇಂದ್ರನನ್ನು ಶಪಿಸುತ್ತಾರೆ. ಅದರ ಪರಿಣಾಮದಿಂದ ದೇವೇಂದ್ರ ರಾಜ್ಯ, ಸಕಲ ಸಂಪತ್ತು, ಪದವಿ ಕಳೆದುಕೊಂಡು ದಿಕ್ಕುತೋಚದ ಸ್ಥಿತಿಯಲ್ಲಿ ಮಹಾವಿಷ್ಣುವನ್ನು ಪ್ರಾರ್ಥಿಸಿದಾಗ ಅವರು ಇಂದ್ರನೊಂದಿಗೆ, ಇಂದ್ರ, ದೀಪಾವಳಿ ಬರಲಿದೆ. ಆ ದಿನ ಮಧ್ಯರಾತ್ರಿ ನೀನು ಒಂದು ದೀಪವನ್ನು ಹಚ್ಚಿ ಅದನ್ನು ಮಹಾಲಕ್ಷ್ಮಿ ಸ್ವರೂಪವೆಂದು ಭಾವಿಸಿ ಪೂಜಿಸು ಎಂದು ಹೇಳುತ್ತಾರೆ. ದೇವೇಂದ್ರ ಅದೇ ರೀತಿ ಮಾಡುತ್ತಾನೆ. ಅದರಿಂದ ಲಕ್ಷ್ಮೀದೇವಿ ಸಂತೃಪ್ತಿ ಹೊಂದಿ ಇಂದ್ರನನ್ನು ಅನುಗ್ರಹಿಸುತ್ತಾಳೆ. ಅದರಿಂದ ಇಂದ್ರ ಮತ್ತೆ ಸ್ವರ್ಗಲೋಕ, ಪದವಿ ಹಾಗೂ ಸಕಲ ಸಂಪತ್ತನ್ನು ಪಡೆದುಕೊಂಡ ಎಂದು ಪುರಾಣಗಳು ಹೇಳುತ್ತವೆ. ಅದರ ನಂತರ ಇಂದ್ರ ಮಹಾಲಕ್ಷ್ಮಿಯನ್ನು ಈ ರೀತಿ ಕೇಳುತ್ತಾನೆ, ಅಮ್ಮ, ನೀನು ಕೇವಲ ಮಹಾವಿಷ್ಣುವಿನ ಹತ್ತಿರವೇ ಇರುವುದು ಎಂತಹ ನ್ಯಾಯ? ನಿಮ್ಮ ಭಕ್ತರನ್ನು ಕರುಣಿಸುವುದಿಲ್ಲವೇ? ಅದಕ್ಕೆ ಆ ತಾಯಿ, ನೋಡು ದೇವೇಂದ್ರ, ನನ್ನನ್ನು ಮನಸ ವಾಚ ಕರ್ಮಣ ಆರಾಧಿಸುವ ಭಕ್ತರಿಗೆ ಅವರವರ ಕೋರಿಕೆಗಳಿಗೆ ಅನುಗುಣವಾಗಿ ಮಹಾಋಷಿಗಳಿಗೆ ಮೋಕ್ಷಲಕ್ಷ್ಮಿಯಾಗಿ, ವಿಜಯವನ್ನು ಬಯಸುವವರಿಗೆ ವಿಜಯಲಕ್ಷ್ಮಿಯಾಗಿ, ವಿದ್ಯಾರ್ಥಿಗಳಿಗೆ ವಿದ್ಯಾಲಕ್ಷ್ಮಿಯಾಗಿ, ಐಶ್ವರ್ಯ ಬೇಡುವವರಿಗೆ ಧನಲಕ್ಷ್ಮಿಯಾಗಿ, ಸಕಲ ಕೋರಿಕೆಗಳು ನೆರವೇರಿಸುವ ವರಲಕ್ಷ್ಮಿಯಾಗಿ ನಾನು ನನ್ನ ಭಕ್ತರನ್ನು ಹರಸುತ್ತೇನೆ ಎಂದು ಹೇಳುತ್ತಾರೆ. ಆದ್ದರಿಂದ ದೀಪಾವಳಿಯಂದು ಮಹಾಲಕ್ಷ್ಮಿಯನ್ನು ಪೂಜಿಸುವವರಿಗೆ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂದು ನಂಬುತ್ತಾರೆ. ಹಾಗಾಗಿ ನೀವು ಕೂಡ ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನು ಪೂಜಿಸಿ ಅವರನ್ನು ಸಂತೃಪ್ತಿಪಡಿಸಿ ಸಕಲ ವರಗಳನ್ನು ಪಡೆದುಕೊಳ್ಳಿ. ಓಂ ಸರ್ವಬಾಧ ವಿನಿರ್ಮುಕ್ತೋ ಧನಧಾನ್ಯಃ ಸುತಾನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯಃ. ಓಂ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.